ಹಾಯ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ನನ್ನ ವ್ಲಾಗ್ಸ್. ಬೆಳಿಗ್ಗೆ ಎದ್ದ ತಕ್ಷಣ ಫುಲ್ ಮನೆ ಕೆಲಸ ಇತ್ತು. ಅದನ್ನೆಲ್ಲ ನೀಟಾಗಿ ಮಾಡಿ ಮುಗಿಸಿದ್ರೆ ಆ್ಯಪಲ್ ಕೊಡ್ತೀನಿ ಅಂತ ಹೇಳಿದರು ನಮ್ಮಮ್ಮ. ಫುಲ್ ಮನೆ ಕೆಲಸ ಮಾಡಿ ಸುಸ್ತಾಗಿತ್ತು. ಆ್ಯಪಲ್ ತಿಂತಾ ಇದ್ದೀನಿ ಇವಾಗ. ಸ್ವಲ್ಪ ಎನರ್ಜಿ ತಗೋತಾ ಇದ್ದೀನಿ. ಆದ್ಮೇಲೆ ನಮ್ಮಪ್ಪ, ನೀನು ದೊಡ್ಡವನಾದ್ಮೇಲೆ ಲೆಮನ್ ಆ್ಯಂಡ್ ಸ್ಪೂನ್ ಕಾಂಪಿಟೇಷನ್ ಬರುತ್ತೆ ಮಗನೇ, ಪ್ರಾಕ್ಟೀಸ್ ಇವಾಗಿಂದನೇ ಮಾಡು ಅಂತ ಹೇಳಿದರು. ಫಸ್ಟ್ ನನಗೆ ಇಟ್ಕೊಳ್ಳೋಕ್ಕೆ ಬರ್ತಾ ಇರಲಿಲ್ಲ ಸ್ಪೂನ್ನ. ಗೊತ್ತಲ್ಲ, ನಾವು ಫುಲ್ಲು ಪ್ರಾಕ್ಟೀಸ್ ಮಾಡಿ ಇವಾಗ ಪಕ್ಕ ಇಟ್ಕೊಂಡು ಪ್ರಾಕ್ಟೀಸ್ ಮಾಡಿದ್ದೀನಿ. ನೆಕ್ಸ್ಟ್ ಕಾಂಪಿಟೇಷನ್ ಬಂದರೆ ವಿನ್ನರ್ ನಾನೇ. ಆಮೇಲೆ ನಮ್ಮಪ್ಪ ಅದು ಚೆನ್ನಾಗಿ ಮಾಡಿದೆ ಅಂತ ಹೇಳ್ಬಿಟ್ಟು ಒಂದು ಮಾಲ್ ಕರ್ಕೊಂಡೋಗಿ ಯೂನಿಕಾರ್ನಲ್ಲಿ ಆಟ ಆಡುವ ಅಂತ ಕರ್ಕೊಂಡೋದ್ರು. ಏನು ಗುರು, ಯೂನಿಕಾರ್ನ್ ಹೆಂಗಿದೆ? ಅಲ್ಲಿಂದ ಬಂದು ಪಾರ್ಕ್ ಹೋಗೋಣ ಅಂತ ಹೋಗ್ತಾ ಇದ್ವಿ. ಹೋಗ್ಬೇಕಾದ್ರೆ ಅಲ್ಲಿ ನೋಡಿದ್ರೆ ಹಸುಗಳಿದ್ದಾವೆ. ಅವಕ್ಕೆಲ್ಲ ಮಾತಾಡ್ಸ್ಕೊಂಡು ಪಾರ್ಕ್ಗೆ ಹೋದ್ರೆ ಪಾರ್ಕ್ ಕ್ಲೋಸ್ ಆಗಿದೆ. ಬೇಜಾರಾಗಿ ನಿಂತಿದ್ದೆ. ಆಮೇಲೆ ನಮ್ಮಪ್ಪಂಗೆ ಹೇಳ್ತಾ ಇದ್ದೆ, ಇಲ್ಲೇ ಜಾಗ ಇದೆ, ಹಿಂಗೆ ಹೋಗ್ಬೋದಾ ಅಂತ. ಹಿಂಗೆ ಹೋಗ್ಬಿಡಪ್ಪ, ನಾನು ಹಿಂಗೆ ಹೋಗ್ಬಿಡ ಇದ್ರೊಳಗಡೆ ಅಂತ ಹೇಳ್ತಾ ಇದ್ದೆ. ನಮ್ಮಪ್ಪ ಅದಕ್ಕೆ ಹಂಗೆಲ್ಲ ಮಾಡಬಾರ್ದು, ರೂಲ್ಸು ರೆಗ್ಯುಲೇಷನ್ನು ಅಂತ ಎಲ್ಲ ಕತೆ ಹೇಳಿದ್ರು. ನಾನು ಓಕೆ ಅಂದ್ಬಿಟ್ಟು ಅಲ್ಲೇ ಪಾರ್ಕ್ ಪಕ್ಕ ಒಂದು ಸಖತ್ತಾಗಿರೋ ಒಂದು ಬೈಕ್ ನಿಂತಿತ್ತು. ನಾನು ಅದೇ ನೋಡ್ಕೊಂಡು ಯೋಚನೆ ಮಾಡ್ತಾ ಇದ್ದೆ, ನಾನು ಯಾವಾಗಿಂತ ತಗೊಳ್ಳೋದು ಅಂತ. ಬಟ್ ಆ ಬೈಕ್ ಓನರ್ ನೋಡಿದ್ರೆ ಅಳ್ತಾ ಇದ್ದಾನೆ ಫುಲ್ಲು. ನಾನು ನಮಗೆಲ್ಲ ಇತ್ತು ಸಿಕ್ಕಿದ್ರೆ ಹೆಂಗೆ ಒಂದು ರೌಂಡ್ ಹೋಗ್ತಾ ಇದ್ದೆ, ಇವನು ಯಾಕೆ ಇಷ್ಟ ಅಳ್ತಾ ಇದ್ದಾನೆ ಅಂತ ಅಂದ್ಕೊಂಡು ಆಮೇಲೆ ಯೋಚನೆ ಮಾಡ್ತಾ ಇದ್ದೆ. ಓಕೆ, ನಾನು ದೊಡ್ಡವನಾದ್ಮೇಲೆ ಇದೇ ಥರದ್ದು ಹಿಂಗೆ ತಗೊಳ್ಳಿ, ಯಾವ ಕಲರ್ ತಗೊಳ್ಳಿ ಅಂತೆಲ್ಲ ಯೋಚನೆ ಮಾಡ್ತಾ ಇದ್ದೆ, ಯಾವ ಬ್ರ್ಯಾಂಡ್ ತಗೊಳ್ಳಿ ಅಂತ. ಹಂಗೆ ಯೋಚನೆ ಮಾಡಬೇಕಾದ್ರೆ ನನ್ನ ಫೋನ್ ಮುಂದೆನೇ ಬಂದು ಅವನು ಬೈಕ್ ತಗೊಂಡು ಹೋಗ್ತಾ ಇದ್ದ. ಸ್ವಲ್ಪ ಬೇಜಾರಾಯಿತು, ಆದ್ರೂ ಸಮಾಧಾನ ಮಾಡಿಕೊಂಡೆ. ಇಟ್ ಹ್ಯಾಪನ್ಸ್ ಅಂತ ಹಿಂಗೆ ಒಂದು ಸ್ಮೈಲು ಕೊಟ್ಟೆ. ಅದಾದಮೇಲೆ ಮತ್ತೆ ನಡಿ ಮನೆಗೆ ಅಂತ ಅಂದ್ಬಿಟ್ಟು ಮನೆಗೆ ಹೋಗ್ಬೇಕಾದ್ರೆ ಮತ್ತೆ ಇನ್ನೊಂದ್ಸಲ ಹಸು ಸಿಕ್ಕಿದ್ವು. ಹೆಂಗಿದ್ರು ನನ್ನ ಫೇವ್ರೇಟ್ ಅಲ್ಲ. ಮತ್ತೆ ಇನ್ನೊಂದ್ಸಲ ಹಾಯ್ ಮಾಡಿ ಮನೆಗೆ ಹೊರಟೆ. ಮನೆಗೆ ಹೋದ ತಕ್ಷಣ ಏನು ಹಿಂಗೆ ಫುಲ್ ರಿಲ್ಯಾಕ್ಸ್ ಮಾಡ್ತಾಯಿದ್ದೀನಿ ಅಂದ್ಕೊಂಡ್ರ, ಮನೆಗೆ ಬರೋದು ಲೇಟ್ ಆಯಿತು. ಟ್ಯೂಷನ್ ಸ್ಟಾರ್ಟ್ ಆಗೋಗಿತ್ತು. ಟ್ಯೂಷನಿಗೆ ಲೇಟು ಅಂತ ಹೇಳ್ಬಿಟ್ಟು ಪನಿಷ್ಮೆಂಟ್ ಕೊಟ್ಟರು, ಹೊರಗಡೆ ಕುತ್ಕೋ ಅಂತ. ನಾನು ರೋಗಿ ಬಯಸಿದ್ದು ಹಾಲುವನ್ನ, ಡಾಕ್ಟರ್ ಹೇಳಿದ್ದು ಹಾಲುವನ್ನ ಅಂತ ಫುಲ್ ಹೊರಗಡೆ ಕುತ್ಕೊಂಡು ರಿಲ್ಯಾಕ್ಸ್ ಮಾಡ್ತಾ ಇದ್ದೆ. ದಿನ ಟ್ಯೂಷನಿಗೆ ಲೇಟಾಗಿ ಹೋಗೋದೇ ಒಳ್ಳೆ ಐಡಿಯಾ ಅನ್ಸುತ್ತೆ. ಇದನ್ನೇ ಅಭ್ಯಾಸ ಮಾಡ್ಕೋಬೇಕು. ಅದಾದಮೇಲೆ ಯಾಕೋ ಬೇಜಾರಾಯ್ತೈತೆ. ನಮ್ಮ ಅಜ್ಜಿ ಜೊತೆ ಒಂದ್ಸಲ ಮಾತಾಡೋಣ ಅಂತ ಮಾಡಿದ್ರೆ ಈ ಫೋನಲ್ಲಿ ನೆಟ್ವರ್ಕೇ ಸಿಗ್ತಾ ಇಲ್ಲ, ಡಬ್ಬ ಫೋನ್ಗಳು. ಸರಿ, ಹಂಗಾದ್ಮೇಲೆ ಊಟ ಮಾಡಿಬಿಟ್ಟು ಒಂದು ರೌಂಡು ವಾಕಿಂಗ್ ಹೋದೆ. ವಾಕ್ ಮಾಡಿ ಫುಲ್ಲು ಮಲ್ಕೊಳ್ಳೋಣ, ನೀಟಾಗೆಲ್ಲ ಡೈಜೆಷನ್ ಆಗಿರುತ್ತೆ. ನೀವು ಊಟ ಆದಮೇಲೆ ವಾಕ್ ಮಾಡಿಬಿಟ್ಟು ಮಲ್ಕೊಳ್ಳಿ, ಓಕೆನಾ? ಬಾಯ್ ಎಲ್ರಿಗೂ, ಬಾಯ್.